ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೀನಿ. ಇವತ್ತು ಶುಕ್ರವಾರ ಬೆಳಗಿನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸಂತಿಗೆ ಹೋಗಿ ಬಂದೆ. ವಾರದ ಸಂತಿ ಮುಧೋಳದೊಳಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಪೋಸ್ಟಿನ ಕೆಲಸನೂ ಬೇರೆ ಇತ್ತು. ನಂದು ಸ್ವಲ್ಪ ಸೇವಿಂಗ್ಸ್ ಅಕೌಂಟ್ಸ್ ಅವೆಲ್ಲ ಪ್ರಿಂಟ್ ಹಾಕ್ಸೋದಿತ್ತು. ಪಲಾವಿಗೆ ಹಾಕುವಂಥ ಹಸಿ ಎಲೆ ಏನೈತಿ, ಇದಕ್ಕೆ ಏನಂತಾರ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಅಂತೂ ಪಲಾವ್ ಎಲೆ ಅಂತನ ಅಂತಾರ. ಬಟ್ ಪಲಾವ್ ಎಲೆ ಒಂದು ಬೇರೆ ಬಣ್ಣದ ಬರ್ತೈತಿ. ಅದು ಆಗಿ ಸಿಕ್ತ ನನಗೆ. ಒಬ್ಬರು ಅಜ್ಜಾರು ಮಾರಾಕತ್ತಿದ್ರು. ಮನೆಯೊಳಗೆ ಹೆಂಗಿದ್ರು ಇದೇ ಫಸ್ಟ್ ಟೈಮ್ ನಾನು ಅದನ್ನು ಅಗಿ ಹಚ್ಚಕತ್ತಿದ್ದು. ಯಾವುದೇ ಥರದ ಅಗಿ ಇರಲಿಲ್ಲ. ಒಂದು ವೇಸ್ಟ್ ನೀರಿನ ಕ್ಯಾನ್ ಇತ್ತು, ಅದ್ರೊಳಗನ ಹಚ್ಚುನು ಅಂಥೇಳಿ. ಯಾಕಂದ್ರೆ ಬೇರೆ ಬೇರೆ ಪಾಟ್ಗಳು ಇದ್ರೂ ಸಹಿತ ಅದ್ರದ್ದು ಬೇರು ಭಾಳ ಉದ್ದಿತ್ತಲ್ರಿ. ಹಾಗಾಗಿ ಬೇರು ಸಂಬಂಧ ನಾನು ಪಾಟ್ ಅವಾಯ್ಡ್ ಮಾಡಿ ಆ ನೀರಿನ ಕ್ಯಾನ್ನ ನಾನು ಚೂಸ್ ಮಾಡಿಕೊಂಡೆ. ಹೆಂಗಿದ್ರು ಅದು ವೇಸ್ಟ್ ಆಗಿತ್ತು, ನಾವು ಯೂಸ್ ಮಾಡ್ತಿರ್ಲಿಲ್ಲ. ಸರಿಯಾಗಿ ಮಣ್ಣು ತುಂಬಿ ಜಾಸ್ತಿ ಅಂದ್ರೆ ದೊಡ್ಡದಿರ್ಲಲ್ರಿ ಅದ್ರ ಬಾಯಿ. ಹಾಗಾಗಿ ಮಣ್ಣು ಹಾಕಕ್ಕೂ ಒಂದು ಸ್ವಲ್ಪ ತೊಂದ್ರೆನ ಸೈಡಿಗೆ ಬಿದ್ದೈತಿ ಮಣ್ಣು. ಅದನ್ನು ಆಮೇಲೆ ಕ್ಲೀನ್ ಮಾಡ್ತೀನಿ. ನೀರು ಹಾಕಿ ಒಂದು ಸ್ವಲ್ಪ ಇಟ್ಟಿದ್ದೆ ನಾನು ನೆನಿಲಿ ಅಂಥೇಳಿ. ಚಂದ ಕುಂತು ಬೇರೆ ಮಾತ್ರ ಉದ್ದ ಇದ್ದು ಅದ್ರಾಗ. ಕೇಳಿದೆ ನಾನು ಅಜ್ಜಿ ಆಮೇಲೆ ಅವ್ರು ಏನು ಮಾರಕ್ಕೆ ಬಂದಿದ್ರಲ್ಲ ಅಜ್ಜಾರು, ಅವ್ರಿಗೆ ಕೇಳಿದೆ, ಅಜ್ಜ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಹೆಂಗೆ ರೀ ಮತ್ತು ಹತ್ತತಾನೆ ಇಲ್ಲ ಒಯ್ದು ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತಂದು ಹೇಳಿ. ನಾ ಎಲ್ಲಿ ಎಷ್ಟಕ್ಕೆ ಕೊಡ್ರಿ ಅಂತಂದು ಹೇಳಿದೆ. ಇಲ್ಲಮ್ಮ ಇದು ಅಗಿ ಐತಿ ಮಾರಾಕಂತ ತೊಗೊಂಬಂದಿವಿ ನಾವು, ಅಗಿ ಹಚ್ಚಕ್ಕೆ ಹತ್ತತ್ತ ಒಯ್ರಿ ಅಂತಂದಂದರು. ಆಯ್ತಾಡ್ರಿ ಅಂತಂದು ತೊಗೊಂಡು ಬಂದೆ. ಇದೆಲ್ಲ ಕ್ಲೀನ್ ಮಾಡಬೇಕು. ಇನ್ನೇನು ಮಣ್ಣಿನ ಕೆಲಸ. ಮನೆ ತುಂಬ ಅಂದ್ರೆ ಪ್ಯಾಸೇಜ್ ತುಂಬ ನೀರು ಮಣ್ಣು ತುಂಬಿತ್ತು. ಅದಕ್ಕೆ ನೀರು ಹಾಕಿ ಸರಿಯಾಗಿ ವೈಪ್ ಮಾಡಿ. ಬಿಸಿಲಂತೂ ನೋಡ್ಬೋದು ನೀವು ಎಷ್ಟೈತಿ ಅನ್ನೋದು, ಭಯಂಕರ. ಈಗ ಬ್ಯಾಸ್ಗೆ ಬಿಸಿಲು ಅನ್ನುವಂಗೆ ಫೀಲ್ ಆಗಕತ್ತೈತಿ. ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಬೇಡ ಅಂತ ಅನ್ಸಾಕತ್ತೈತೆ. ಯಾಕಂದ್ರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತೈತಿ. ನನ್ನ ಮಾತು ಸರಿ ಅಂತ ಅನ್ಸಿದ್ರೆ ನನಗೊಂದು ಕಮೆಂಟ್ ಮಾಡಿ ತಿಳಿಸ್ರಿ. ಈ ಗಿಡಗಳನ್ನ ಆಯಿತು ಸಸಿಗಳನ್ನ ನೆಟ್ಟಾಗ ನಾವು ಯಾವ ಥರ ಅದಕ್ಕೆ ಮಣ್ಣು, ಗೊಬ್ಬರ, ನೀರು ಲಕ್ಷ್ಯ ಕೊಡ್ತೀವಲ್ಲ, ಹಾಗೆ ಮಕ್ಕಳನ್ನ ಸಹಿತ ನಾವು ಲಕ್ಷ್ಯ ಕೊಡ್ಬೇಕಾಕತಿ. ಈ ಇತ್ತೀಚಿನ ದಿನಮಾನದೊಳಗೆ ಮೊಬೈಲ್ ಬಳಕೆ ಹೆಚ್ಚಾಗಿ ಕೆಲವೊಬ್ಬ ಮಕ್ಕಳು ನೋಡತ್ತೀರಿ. ಎಲ್ಲರಿಗೂ ಗೊತ್ತಿರ್ತೈತಿ. ಇದೇನು ದೊಡ್ಡ ವಿಷಯ ಅಲ್ಲ, ಹೊಸ ವಿಷಯ ಅಲ್ಲ ನಾ ಹೇಳೋದು. ಆದ್ರೂ ಸಹಿತ ಒಂದು ಕನ್ಸರ್ನ್, ಒಂದು ಕೇರ್ ಇರಬೇಕು ನಮ್ಮ ಮಕ್ಕಳ ಮೇಲೆ. ಈಗ ಆನ್ಲೈನ್ ಏನು ಕ್ಲಾಸಸ್ ನಡೀತಾವ, ಇಲ್ಲ ಅಂತಲ್ಲ. ಬುಕ್ಸು ಟೀಚರ್ಸ್ ಹೇಳೋದಕ್ಕಿಂತ ಜಾಸ್ತಿ ಈಗ ಆನ್ಲೈನ್ ಒಳಗೆ ಎಲ್ಲ ಥರದ ಸಬ್ಜೆಕ್ಟ್ಗಳು ಆಯಿತು, ಮಾಹಿತಿ ಆಯಿತು ಸಿಕ್ಬಿಡ್ತೈತಿ. ಬಟ್ ನಮ್ಮ ಮಕ್ಕಳು ಅಲ್ಲಿ ಏನು ಮಾಡಾಕತ್ತಾರ, ಏನು ಸರ್ಚ್ ಮಾಡಾಕತ್ತಾರ, ಯಾವ ಥರದ್ದು ಅವ್ರು ಕಲಿಯಾಕತ್ತಾರ ಅನ್ನೋದು ಒಂದು ಅಬ್ಸರ್ವೇಷನ್ನು, ಒಂದು ಕಣ್ಣು ಮಕ್ಕಳ ಮೇಲೆ ಇತ್ತಪ್ಪ ಅಂತಂದ್ರೆ ಅವ್ರು ಯಾವುದೇ ರೀತಿ ತಪ್ಪು ದಾರಿ ಹಿಡಿಯೋಂಗಿಲ್ಲ. ಬಟ್ ಕೊಟ್ಬಿಡ್ತೀವಿ ನಾವು ಫೋನು, ಅವರು ಏನಾದರೂ ಯೂಸ್ ಮಾಡ್ಕೊಳ್ಳಿ, ಹೆಂಗಾದ್ರು ಮಾಡ್ಕೊಳ್ಳಿ ಅಂತಂದು. ಬಟ್ ಸಣ್ಣ ವಯಸ್ಸಿನ ಒಳಗನ ಸೋಷಿಯಲ್ ಮೀಡಿಯಾ ಯಾವ ಥರದ ಪ್ಲ್ಯಾಟ್ಫಾರ್ಮ್ ಅವ್ರ ಅಕೌಂಟ್ಸ್ ಒಳಗೆ ಅವ್ರ ಹೆಸರೊಳಗೆ ಕ್ರಿಯೇಟ್ ಮಾಡಿಬಿಡ್ತಾರೆ, ಏನೇನೋ ಪೋಸ್ಟ್ ಮಾಡಿಬಿಡ್ತಾರೆ. ಮಕ್ಕಳು ಕಾಡಕತ್ತಾರ ಅಂತೇಳಿ ನಾವು ಫೋನ್ ಕೊಟ್ಬಿಡ್ತೀವಿ, ನಮ್ಮ ಕೆಲ್ಸಕ್ಕೆ ನಾವು ಕುಂತ್ಬಿಡ್ತೀವಿ. ಬಟ್ ನಮ್ಮ ಬೆನ್ನ ಹಿಂದೆ ಮಕ್ಕಳು ಏನೇನು ಮಾಡ್ತಿರ್ತಾರೆ, ಏನೇನು ಸರ್ಚ್ ಮಾಡ್ತಾರೆ ಅಂಥೇಳಿ ನಮಗೆ ಗೊತ್ತಾಗೋದಿಲ್ಲ. ಅದ್ರ ಕಡೆ ನಾವು ಲಕ್ಷಣ ಕೊಡೋಂಗಿಲ್ಲ. ಯಾಕಂದರೆ ಇಲ್ಲೇ ನಮ್ಮ ಕೆಲಸ ಆಗಬೇಕಾಗಿರ್ತೈತಿ. ಬಟ್ ಇದು ಎಲ್ಲೋ ಒಂದು ಕಡೆ ನಾವು ನಮ್ಮ ಮಕ್ಕಳಿಗೆ ನಾವೇ ಮೋಸ ಮಾಡಾಕತ್ತೀವೇನೋ ಅಂತ ನನಗೆ ಅನ್ಸಾಕತ್ತೈತಿ. ಯಾಕಂದ್ರೆ ನಾನು ಸಾಕಷ್ಟು ಉದಾಹರಣೆಗಳನ್ನ ನೋಡೀನಿ ಆಲ್ರೆಡಿ. ಸಣ್ಣ ಮಕ್ಕಳಾಯಿತು, ದೊಡ್ಡೋರಾಯಿತು, ಏನು ಈಗ ತಕ್ಕಂಥ ಮಾತುಗಳನ್ನ ಬಿಟ್ಟು ವಯಸ್ಸನ್ನು ಮೀರಿ ಮಾತುಗಳನ್ನ ಮಾತಾಡ್ತಾರೆ. ಈವನ್ ಸ್ಕೂಲ್ ಒಳಗಾಯಿತು, ಮನೆಯೊಳಗಾಯಿತು, ಯಾವುದಕ್ಕೂ ಏನು ಬಾಂಡಿಂಗ್ ಇಲ್ಲ ಅವರಿಗೆ. ಬಟ್ ಅದು ಹೆಂಗಿರ್ತೈತಿ ಬಿಹೇವಿಯರ್, ಮನೆಯೊಳಗೆ ಚಲೋನೇ ಇರ್ತಾರೆ. ಬಟ್ ಹೊರಗೆ ಅದರದ್ದು ಅಡ್ವರ್ಸ್ ಇಫೆಕ್ಟ್ ಎಲ್ಲ ಕಾಣಕತ್ತಾವ. ಯಾಕಂದರೆ ಇವೆಲ್ಲ ನನ್ನ ಅನುಭವದ ಮಾತುಗಳದಾವು. ಈಚೆಗೆ ಒಂದು ತಿಂಗಳಿಂದ ನಾನು ಇದನ್ನು ಅನುಭವಿಸಿದ್ದೈತಿ. ಭಾಳ ಮೆಂಟಲಿ ಟಾರ್ಚರ್ ಆಕತಿ. ಬೇಕಾಬಿಟ್ಟು ಮಾತಾಡಿದವ್ರಿಗೆ ಏನು ಅನಿಸೋದಿಲ್ಲ, ಬಟ್ ಮನಸ್ಸಿಗೆ ತೊಗೊಂಡವರಿಗೆ ಭಾಳ ಸೂಕ್ಷ್ಮ ಅಂತ ಅನ್ನಿಸ್ತೈತೆ. ಈಗ ಒಂದು ವಿಷಯ ಐತಪ್ಪ ಅಂತಂದ್ರೆ ಅದ್ರೊಳಗೆ ಪ್ರೋಸ್ ಆ್ಯಂಡ್ ಕಾನ್ಸ್, ಪಾಸಿಟಿವಿಟಿನೂ ಇರ್ತೈತಿ, ನೆಗೆಟಿವಿಟಿನೂ ಇರ್ತೈತಿ. ಒಂದು ಫೋನ್ ಎಕ್ಸಾಂಪಲ್ ತೊಗೊಂಡಪ್ಪ ಅಂತಂದ್ರೆ ನಾವು ಅದ್ರೊಳಗೆ ಒಳ್ಳೆತನನೂ ಐತಿ, ಕೆಟ್ಟತನನೂ ಐತಿ. ನಾವು ಯಾವ ಥರ ಅದನ್ನು ಯೂಸ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರ್ತೈತಿ. ನಮ್ಮ ಕೆಲಸಗಳು ಅದಾವು, ನಾವು ಕೆಲಸಗಳು ಮುಗಿಬೇಕು ಫಸ್ಟು. ಇವ್ರ ಕಿರಿಕಿರಿ ಯಾರು ಕೇಳಬೇಕು ಅಂತೇಳಿ ನಾವು ಮಕ್ಕಳಿಗೆ ನಾವು ಫೋನ್ ಕೊಟ್ಟು ಕುಂತು ಬಿಡ್ತೀವಿ ರೀ. ಅದಾದ ಮೇಲೆ ನಮ್ಮ ಮಕ್ಕಳು ನಮ್ಮ ಬೆನ್ನ ಹಿಂದೆ ನಮ್ಮ ಫೋನ್ ಒಳಗೆ ಏನೇನು ಸರ್ಚ್ ಮಾಡ್ತಾರೆ ಅಂತಂದು ನಮಗೇನು ಗೊತ್ತಿರ್ತೈತಿ. ಅದರಿಂದ ಅವ್ರು ಏನೇನು ಕಲಿಯಾಕತ್ತಾರ, ಅವರ ಒಂದು ಫಿಸಿಕಲ್ ಹೆಲ್ತ್ ಅಂತೂ ಹಾಳೆ ಆಗೇ ಆಗಿರ್ತೈತಿ. ಫೋನ್ ಹಿಡ್ಕೊಂಡು ಕುಂದ್ರೋದ್ರಿಂದ ಫಿಸಿಕಲ್ ಹೆಲ್ತ್ ಅಂತೂ ಹೋಗಿರ್ತೈತಿ. ಅವ್ರ ಮೆಂಟಲ್ ಹೆಲ್ತ್ ಏನೇನು ಆಗ್ತೈತಿ, ಎಲ್ಲಿ ತನಕ ಹೋಗ್ತೈತಿ, ನಾಳೆ ನಮಗೆ ಯಾವುದೇ ಥರ. ಈಗ ನಾವು ಒಳ್ಳೆತನದಿಂದ ಬೆಳೆದಿದ್ದ ಮಕ್ಕಳನ್ನ ತಂದೆ ತಾಯಿ ಬಿಟ್ಟು ಹೋಗುವಂಥದ್ದು ಸಾಕಷ್ಟು ಉದಾಹರಣೆಗಳು ಅದಾವ. ಮೊಬೈಲಿಂದ ನಾವು ಇನ್ನೂ ಏನೇನು ಅವ್ರ ತಲೆಯೊಳಗೆ ತುಂಬಾಕತ್ತೀವಿ, ಅದು ಒಂದು ಬಾಂಡಿಂಗನ್ನು ಆದಂಗೆ ಅನ್ಸಾಕತ್ತೈತಿ ನನಗರ. ಮೊಬೈಲಿಂದ ಏನೇನು ಕಲಿಯಾಕತ್ತಾರ ಏನು ಅಂತ ಅನ್ನೋದು ಒಂದು ಅಬ್ಸರ್ವೇಷನ್ನು ತಂದೆ ತಾಯಿ ಹತ್ರನೂ ಅಷ್ಟೂ ಟೈಮ್ ಇರ್ಲಾರ್ದಂಗೆ ಆಗಿಬಿಟ್ಟೈತಿ. ಈ ಬಿಸಿ ವರ್ಕಿಂಗ್ ಶೆಡ್ಯೂಲ್ ಆಯಿತು, ಬಿಸಿ ಕಾಂಪಿಟೇಷನ್ ವರ್ಲ್ಡ್ ಆಯಿತು. ಹಂಗಂಥೇಳಿ ನಮ್ಮ ಮಕ್ಕಳನ್ನ ನಾವು ಬಿಟ್ಕೊಡೋಕೆ ಆಗೋದಿಲ್ಲ. ನಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಕಲಿಸುವಂಥದ್ದು, ಒಳ್ಳೆಯ ರೀತಿ ದಾರಿ ತೋರಿಸುವಂಥದ್ದು, ಅವರಿಗೆ ಒಳ್ಳೆಯ ಮಾನವೀಯ ಮೌಲ್ಯಗಳನ್ನ ಕಲಿಸುವಂಥದ್ದು ನಮ್ಮ ಧರ್ಮ ಐತಿ, ನಮ್ಮ ಕರ್ತವ್ಯ ಐತಿ. ನಾವು ಒಂದು 50% ನಾವು ಕಲಿಸಿದ್ರು ಸಹಿತ ಅದರೊಳಗೆ 20% ಸಹಿತ ಅವ್ರ ತಲೆಯಾಗ ಇರ್ತಾವೋ ಇಲ್ಲ ಅನ್ನೋದು ನನಗೆ ಡೌಟ್ ಐತಿ. ಯಾಕಂದ್ರೆ ಈಗಿನ ಕಾಂಪಿಟೇಟಿವ್ ವರ್ಲ್ಡ್ ಒಳಗೆ
ಅವ್ರ ಭಾಗದೌಡಿ ಅಂದ್ರೆ ಅಷ್ಟು ಓಡಾಟ ಐತಿ ಇಲ್ಲ ಅಂತಲ್ಲ. ಅಟ್ಲೀಸ್ಟ್ ನಮಗೆ ಸಾಧ್ಯ ಆದಷ್ಟು ನಾವು ಹೇಳ್ಕೊಟ್ಟಪ್ಪ ಅಂದ್ರೆ ಅವರಿಗೆ ಮುಂದೆ ಅವ್ರ ಜೀವನ ನಡೆಸ್ಕೊಳಕ್ಕೆ ಆಯಿತು, ಅವ್ರ ನೆಕ್ಸ್ಟ್ ಜನ್ರೇಷನ್ ಹೆಂಗಿರ್ಬೇಕಂತ ಅವ್ರಿಗೆ ಅರ್ಥ ಆಗ್ತೈತಿ. ಯಾಕಂದ್ರೆ ಈ ವಿಷಯ ಹೆಂಗಪ್ಪ ಅಂತಂದ್ರೆ ಭಾಳ ಸೂಕ್ಷ್ಮ ಐತಿ, ಅರ್ಥ ಮಾಡ್ಕೊಂಡವ್ರಿಗೆ ಅಷ್ಟೇ ಅರ್ಥ ಆಗ್ತೈತಿ. ಸ್ವಲ್ಪ ಸೀರಿಯಸ್ ಆಗಿ ತಿಳ್ಕೊಂಡವರಿಗೆ ಎಲ್ಲರದು ಕನ್ಸರ್ನ್ ಇರ್ತೈತಿ ಮಕ್ಕಳ ಮೇಲೆ, ಇಲ್ಲ ಅಂತ ಹೇಳತ್ತಿಲ್ಲ. ಬಟ್ ನಾವು ಅವ್ರ ಕಡೆ ಲಕ್ಷ್ಯ ಕೊಡಾಕತ್ತಿಲ್ಲ ಅಂತ ನನಗೆ ಅನ್ಸಾಕತ್ತೈತಿ. ಯಾಕಂದ್ರೆ ಈ ಎಕ್ಸಾಂಪಲ್ ನಾನು ಯಾಕೆ ಹೇಳಾಕತ್ತೀನಿ ಅಂತಂದ್ರೆ, ಸಣ್ಣ ಮಕ್ಕಳಿಗೂ ಫೋನ್ ಕೊಡ್ತೀವಿ, ಸ್ಕೂಲ್ ಹೋಗುವಂಥ ವಯಸ್ಸು ಇರ್ಲಿಕ್ಕೂ ಸಹಿತ ಮನೆಯೊಳಗನ ನಾವು ಯಾವ ಥರದ ಒಂದು ವಿಷಯಗಳನ್ನ ಕಲಿಸ್ಬೋದು ಮಕ್ಕಳಿಗೆ. ಅಕ್ಷರಾಭ್ಯಾಸ ಆಗಲಿ, ಓದಿಸೋದಾಗಲಿ, ಅಟ್ಲೀಸ್ಟ್ ಏನು ಹೇಳ್ಕೊಡಲಾರ್ದಷ್ಟು ಏನು ಪೇರೆಂಟ್ಸ್ ಯಾರೂ ದಡ್ರಿಲ್ಲ, ಈಗ ಎಲ್ಲರೂ ಕಲ್ತವ್ರು ಅದಾರ. ಅದು ಆಯ್ತು ರೀ. ಆಮೇಲೆ ಅವ್ರ ಮೊಬೈಲ್ ಕೊಟ್ಟು ಉಣಿಸೋದು ಏನು ಉಣ್ಣಾಕತ್ತೀವಿ ಅನ್ನೋದನ್ನು ಅವ್ರಿಗೆ ಗೊತ್ತಿರಂಗಿಲ್ಲ. ಟೇಸ್ಟ್ ಯಾವ ಥರದ ಟೇಸ್ಟ್ ಏನು ಅನ್ನೋದನ್ನು ಅವ್ರಿಗೆ ಅರ್ಥ ಆಗಲ್ಲ. ಬರೀ ಮೊಬೈಲ್ ಈ ಥರ ಆದ್ರೆ ಹೆಂಗೆ ಅನ್ಸುತ್ತೆ ಮಕ್ಕಳಿಗೆ? ನಾಳೆ ಅವ್ರು ಈಗ ಚಂದ ಕಾಣುತ್ತೆ, ನಾವು ಮೊಬೈಲ್ ಕೊಟ್ಟು ಕುಂದಿರ್ಸಿದ್ರೆ ಚಂದ ಕಾಣಿಸುತ್ತೆ. ಖರೆ ನಾಳೆ ಅವ್ರು ದೊಡ್ಡವರಾದ್ಮೇಲೆ ನಮ್ಮ ಜೊತೆ ಯಾವ ಥರ ಬಿಹೇವ್ ಮಾಡ್ತಾರೆ, ಇದಕ್ಕೆಲ್ಲ ನಾವೇ ಕಾರಣ ಆಗ್ತೀವಿ, ಪೇರೆಂಟ್ಸೇ ಕಾರಣ ಆಗ್ತೀವಿ ಮೊಬೈಲ್ ಕೊಟ್ಟವರು. ಅದ್ರ ಜೊತೆಗೆ ಏನೋ ಮಗ ಆಯಿತು ಮಗಳಾಯಿತು, ಮೊಬೈಲ್ ಒಳಗೆ ಏನೋ ಸರ್ಚ್ ಮಾಡ್ತೀವಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂಥೇಳಿ ಇಸ್ಕೊಂಡಿರ್ತಾರೆ. ಬಟ್ ಅವರು ಏನೋ ಸರ್ಚ್ ಮಾಡೋಕ್ಕೋಗಿ ಅದು ಎಲ್ಲಿಗೆ ಹೋಗಿಬಿಟ್ಟಿರ್ತೈತಿ ಕರ್ಕೊಂಡು. ಒಂದು ನೋಟಿಫಿಕೇಷನ್ ಅಂತ ಆಯಿತು, ಇನ್ನೊಂದು ಯಾವುದೋ ಒಂದು ಅಪ್ಲಿಕೇಶನ್ ಆಯಿತು, ಹೋಯ್ತಪ್ಪ ಅಂತಂದ್ರೆ ಅಲ್ಲಿ ಮಕ್ಕಳು ದಾರಿ ತಪ್ಪುವಂಥ ಚಾನ್ಸಸ್ ಇರ್ತಾವೆ. ಈಗಿನ ಸಣ್ಣ ವಯಸ್ಸೊಳಗನ ಕಲಿಯುವಂಥ ವಯಸ್ಸೊಳಗನ ಅವರಿಗೆ ಇನ್ಸ್ಟಾ ಅಂತ, ಯೂಟ್ಯೂಬ್ ಚಾನಲ್ ಅಂತ, ಅವರು ಸಣ್ಣ ಮಕ್ಕಳು ಈಗ ಟೀನೇಜ್ ಸ್ಟಾರ್ಟ್ ಆಗಿರ್ತೈತಿ, ಅಥವಾ ಒಂದು 8-10 ವರ್ಷನ ಈ ಥರ ಇರ್ತಾರೆ. ಅವ್ರೂ ಸ್ಟಾರ್ಟ್ ಮಾಡ್ಕೊಂಡ್ಬಿಡಾಕತ್ತಾರ. ಅವ್ರು ಆಲ್ರೆಡಿ ನನಗಿಂತ ಜಾಸ್ತಿನ ಅವರಿಗೆ ಏನು ಸಬ್ಸ್ಕ್ರೈಬರ್ಸ್ ಇದ್ದಿದ್ದನ್ನು ನನಗೆ ಕಂಡು ಬಂದೈತಿ, ಜಾಸ್ತಿನ ವಿಡಿಯೋಸನ್ನು ಹಾಕಿದ್ದನ್ನು ನಾನು ಕಂಡು ಬಂದೈತಿ. ನಾನು ನೋಡಿನಿ ಆಲ್ರೆಡಿ, ಯಾಕಂದ್ರೆ ಇದು ನನಗೆ ಅನುಭವದ ಮೇಲೆ ನಾನು ಮಾತಾಡಕತ್ತೀನಿ. ಹಂಗೆ ಅವ್ರದ್ದು ಬಿಹೇವಿಯರ್ ವಯಸ್ಸಿಗೆ ಮೀರಿ ಒಂದಿಷ್ಟು ನಾಲೆಜ್ ಬೆಳೆದೈತಿ. ಆ ಥರದ್ದು ಒಂದು ಬಿಹೇವಿಯರ್ ಆಯಿತು, ಒಂದು ಆ್ಯಟಿಟ್ಯೂಡ್ ಆಯಿತು. ಅವರು ಆಲ್ರೆಡಿ ಅವ್ರ ಮೆಂಟಲ್ ಹೆಲ್ತ್ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ ಈ ಥರದ್ದು ಎಲ್ಲ ವಿಷಯಗಳನ್ನ ನೋಡಿ. ಬಟ್ ಎಲ್ಲೋ ಒಂದು ಕಡೆ ಕೆಲವರು ಹೆಂಗಪ್ಪ ಅಂತಂದ್ರೆ ಮನೆಯೊಳಗೆ ಸೂಕ್ಷ್ಮವಾಗಿ ಒಂಥರ ಮುದ್ದಿಂದ ಬೆಳೆದಂಥ ಮಕ್ಕಳ ಮೇಲೆ ಇದು ಇಫೆಕ್ಟ್ ಆಗಕತ್ತೈತಿ. ಹೆಂಗಪ್ಪ ಅಂತಂದ್ರೆ ಅವ್ರ ಪೇರೆಂಟ್ಸಿಗೂ ಗೊತ್ತಿರಂಗಿಲ್ಲ, ಇದು ಪೇರೆಂಟ್ಸ್ದು ತಪ್ಪಂತ ಹೇಳಕತ್ತಿಲ್ಲ. ಅಟ್ಲೀಸ್ಟ್ ಏನೋ ಒಂದು ಈಗ ಮೊಬೈಲ್ ಕೊಟ್ರೂ ಸಹಿತ ಒಂದು 5-10 ನಿಮಿಷ ಅವ್ರಿಗೆ ಟೈಮಿಂಗ್ ಕೊಡ್ಬೇಕು. ಇಷ್ಟರೊಳಗನೆ ನೀವು ಮುಗಿಸ್ರಿ, ಆಮೇಲೆ ನಾನು ಬಂದು ಅಟೆಂಡ್ ಆಗ್ತೀನಿ, ಅಥವಾ ನೀವು ಮಾಡಿದ್ದನ್ನೆಲ್ಲ ಹಿಸ್ಟ್ರಿ ನಾನು ನೋಡಿರ್ತೀನಿ, ಎಲ್ಲ ಕೆಲಸಗಳು ಮುಗಿಬೇಕು ಅಂಥೇಳಿ ಅದೊಂದು ಹೇಳ್ಕೊಡ್ಬೇಕು. ಪ್ಲಸ್ ಆ ಮೊಬೈಲ್ ಒಳಗೆ ನಿಮ್ಮ ಲಾಕ್ ಇರಬೇಕು, ಅದು ಪ್ರೈವೇಟ್ ಆಗಿರ್ಬೇಕು. ಹಂಗಂತೇಳಿ ಮಕ್ಕಳಿಂದ ನಾವು ಮುಚ್ಚಿಡ್ರಿ, ಯಾವುದೇ ರೀತಿ ಪ್ರೈವಸಿ ಇಟ್ಕೋರಿ ಅಂತ ಹೇಳತ್ತಿಲ್ಲ. ಬಟ್ ಇದು ಮಸ್ಟ್ ಆ್ಯಂಡ್ ಶುಡ್ ಐತಿ. ಮಕ್ಕಳು ಒಂದು ಒಳ್ಳೆ ರೀತಿ ಒಳಗೆ ಹೋಗ್ಬೇಕಂದ್ರೆ ಇದು ಮಾಡಲೇಬೇಕು ನಾವು. ಇವನ್ ನೀವು ಕೇಳ್ಬೋದು, ಇಷ್ಟೆಲ್ಲ ಹೇಳಕತ್ತಾರ ಇವ್ರೇನು ಮೊಬೈಲ್ ಕೊಡಂಗಿಲ್ಲನ ಹೆಂಗೆ ಅವ್ರ ಮಕ್ಕಳಿಗೆ ಅಂತಂದು ಅನ್ಕೋಬೋದು ನೀವು. ಅಫ್ಕೋರ್ಸ್ ನಾನು ಕೊಡ್ತೀನಿ, ನನ್ನ ಮಕ್ಕಳಿಗೆ ನಾನು ಫೋನ್ ಕೊಡ್ತೀನಿ. ಅವ್ರ ಹೋಮ್ವರ್ಕು ಅವ್ರ ಸಬ್ಜೆಕ್ಟ್ ತಕ್ಕಾಗಿ ಅಷ್ಟೇ. ಇದು ನಿಮಗೆ ಏನು ಜಾಸ್ತಿ ಹೇಳಕತ್ತಾರೆ ಇವರು ಅಂತಂದು ಅನ್ಕೋಬೋದು, ಬಟ್ ಇದು ರಿಯಾಲಿಟಿ ಐತಿ. ಇದುವರೆಗೂ 5 ವರ್ಷ ಆಯ್ತು ನಾನು ಈ ಫೋನ್ ಯೂಸ್ ಮಾಡಾಕತ್ತಿ. ಇದುವರೆಗೂ ನನ್ನ ಮಕ್ಕಳಿಗೆ ಯಾವುದೇ ರೀತಿ ಲಾಕ್ ಯಾವುದೈತಿ ಅನ್ನೋದು ನನ್ನ ಮಕ್ಕಳಿಗೆ ನಾನು ಹೇಳ್ಕೊಟ್ಟಿಲ್ಲ. ಇವನ್ ನನ್ನ ಮನೆಯೊಳಗೆ ಟಿ ವಿ ಕನೆಕ್ಷನ್ನೇ ಇಲ್ಲ. ಟಿ ವಿ 3 ವರ್ಷ ಆಯ್ತು ನಾವು ಯೂಸ್ ಮಾಡ್ದೇ. ಹಾಗೆ ಯಾವತ್ತೂ ನಾವು ಆನ್ ಮಾಡೇ ಇಲ್ಲ, ಕರೆನ್ಸಿನ ಹಾಕ್ಸಿಲ್ಲ ಮಕ್ಕಳ ಸ್ಟಡಿ ಪರ್ಪಸ್ ಆಗಿ. ಅಕಸ್ಮಾತ್ ಫೋನ್ ಕೊಟ್ಟು ಹೊತ್ತೊಳಗೆ ಅವರು ವಿಷಯಕ್ಕೆ ಬಿಟ್ಟು ಬೇರೆ ವಿಷಯ ಏನಾದರೂ ಅವ್ರು ಸರ್ಚ್ ಮಾಡಕತ್ತಿದ್ರಪ್ಪ ಅಂತಂದ್ರೆ ಆ ಟೈಮಿಗೆ ಆ ಸಂದರ್ಭಕ್ಕೆ ತಕ್ಕನಾಗಿ ನಾನು ಅವರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೂ ಐತಿ ಸಾಕಷ್ಟು. ಅದು ಇದೇನೋ ದೊಡ್ಡದಾಗಿ ಹೇಳ್ಕೊಳಕತ್ತಾರ ಅಂತಂದು ಅನ್ಕೋಬೇಡ್ರಿ, ಬಟ್ ಇದು ರಿಯಾಲಿಟಿ ಐತಿ. ನಂಬಾದರೂ ನಂಬ್ರಿ, ಬಿಟ್ಟಾದರೂ ಬಿಡ್ರಿ, ಈ ವಿಷಯ ನಾನು ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಪ್ರೀತಿ ಮಾಡಬೇಕು, ಒಂದು ಸರ್ತಿ ಕಾಳಜಿ ಮಾಡಬೇಕು, ಇನ್ನೊಂದು ಸರ್ತಿ ಅವ್ರನ್ನ ಪನಿಷ್ ಮಾಡಬೇಕು. ಎಲ್ಲ ಒಂದು ರೀತಿಯೊಳಗೆ ನಾವು ತೂಗಿಸ್ಕೊಂಡು ಹೋದ್ರೂ ಸಹಿತ ಕೆಲವೊಂದು ಅಡ್ವರ್ಸ್ ಇಫೆಕ್ಟ್ ಅದಾವು. ಬಟ್ ನಮ್ಮ ಕೈಲಿ ಎಷ್ಟು ಆಗತ್ತೆ ಸಾಧ್ಯ ಅಷ್ಟು ನಾವು ಮಾಡಲೇಬೇಕು. ಇದಕ್ಕಿಂತ ಹೆಚ್ಚಿಗೆ ನಾನು ನಿಮ್ಗೆ ಯಾವ ಥರ ರಿಯಾಲಿಟಿ ಹೇಳಬೇಕು ಅನ್ನೋದು ನನಗಂತೂ ತಿಳಿವಲ್ದಾಗೈತೆ. ಯಾಕಂದ್ರೆ ಮೈಂಡ್ ಫುಲ್ ಬ್ಲಾಕ್ ಆಗಿಬಿಟ್ಟೈತೆ ನಂದು. ನಂಬಿ ಬಿಟ್ಟಿರ್ತಾರೆ ಜನ, ಹೆಂಗೆ ಅವ ಮೊದ್ಲಿಂದನೂ ಚಲೋ ಅದನ್ನು ಕ್ಲಾಸ್ ಒಳಗೆ ಅಂಥೇಳಿ. ಈಗ ನಡ್ಬರ್ಕ ಬಂದಂಥ ವ್ಯಕ್ತಿ ಕೆಟ್ಟವರು ಅನ್ನೋ ಥರ ಒಂದಿಷ್ಟು ವಿಚಾರಗಳು ಕೂತು ಬಿಟ್ಟಿರ್ತಾವೆ. ಅದು ಅವ್ರದ್ದು ತಪ್ಪಲ್ಲ, ನಾನು ಯಾರ ಮೇಲೂ ಏನೂ ಬ್ಲೇಮ್ ಮಾಡೋಕತ್ತಿಲ್ಲ. ಬಟ್ ಸನ್ನಿವೇಶಗಳು ಆ ಥರ ಇದ್ದವು. ಇದು ಹೆಂಗೆ ಇರ್ತೈತಪ್ಪ ಅಂದ್ರೆ ಕೆಲವರು ಮಾಡುವಂಗೆ ಏನು ಕೆಟ್ಟ ಕೆಲಸಗಳನ್ನ ಮಾಡಿ ಕಡೆಕಾಗಿಬಿಡ್ತಾರೆ. ಬಟ್ ಅದನ್ನು ಅನುಭವಿಸೋರಿಗೆ ಗೊತ್ತಿರ್ತೈತಿ. ಆಮೇಲೆ ರಿಯಾಲಿಟಿ ಗೊತ್ತಾದ್ಮೇಲೆ ಗೊತ್ತಾಗತ್ತೆ ಎಲ್ಲರಿಗೂ, ಹಿಂಗೂ ಐತಿ ವಿಷಯ ಅಂಥೇಳಿ. ಇಷ್ಟ ಐತಿ ವಿಷಯ. ಬಟ್ ನಾನು ಹೇಳೋದಿಷ್ಟೇ, ನಮ್ಮ ಮಕ್ಕಳು ಕ್ಲಾಸ್ ಒಳಗೆ ಟಾಪರ್ ಆಗಲಿ ಅಥವಾ ಬಿಲೋ ಆ್ಯಾವ್ರೇಜ್ ಇರಲಿ, ಅದು ಜೀವನಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಜೀವನ ಕೊಡುವಂಥ ಕ್ವಶನ್ ಪೇಪರೇ ಬೇರೆ, ಇಲ್ಲಿ ಮಕ್ಕಳು ಸ್ಕೂಲ್ ಒಳಗೆ ಸಾಲ್ವ್ ಮಾಡುವಂಥ ಕ್ವಶನ್ ಪೇಪರೇ ಬೇರೆ. ಹೀಗಾಗಿ ಅಟ್ಲೀಸ್ಟ್ ನಮ್ಮ ಮಕ್ಕಳು
ಹುಡುಗ ಆಗಿದ್ರೆ ಹುಡುಗಿಯರ ಜೊತೆ ಹೆಂಗೆ ಬಿಹೇವ್ ಮಾಡಾಕತ್ತಾನ, ಅಥವಾ ಹುಡುಗಿ ಆಗಿದ್ಲಪ್ಪ ಅಂದ್ರೆ ಹುಡುಗರ ಜೊತೆ ಯಾವ ಥರ ಬಿಹೇವ್ ಮಾಡಾಕತ್ತಾರ, ಅವ್ರದ್ದು ಸ್ಕೂಲ್ ಪರ್ಫಾರ್ಮೆನ್ಸ್ ಜೊತೆಗೇನ ಅವ್ರದ್ದು ಒಂದು ಆ್ಯಟಿಟ್ಯೂಡ್, ಒಂದು ಬಿಹೇವಿಯರ್ ಇನ್ ದ ಸೆನ್ಸ್ ಮಕ್ಕಳ ಜೊತೆ ಯಾವ ಥರ ಬೆರಿತಾರ ಅನ್ನೋದನ್ನು, ಇನ್ನೊಬ್ಬರ ಮಕ್ಕಳಿಗೆ ತೊಂದರೆ ಕೊಡ್ತಾರೋ ಇಲ್ಲವೋ ಅಥವಾ ತಮ್ಮ ಪಾಡಿಗೆ ತಾವು ಇದ್ದು ಬಿಡ್ತಾರೋ ಅನ್ನುವಂಗೆ ಅದನ್ನೊಂದು ಕೇಳ್ಕೊಬೇಕು ನಾವು. ಫ್ರೆಂಡ್ಸ್, ಹೇಳ್ಕೊಳಕ್ಕಂತೂ ಭಾಳ ಅದಾವು, ಬಟ್ ಈ ವಿಡಿಯೋ ಭಾಳ ಲೆಂಗ್ದಿ ಆಕತ್ತಂತೇಳಿ ನಾನು ಇಷ್ಟಕ್ಕೆ ಮುಗಿಸ್ತೀನಿ. ಹೋಪ್ ನಿಮಗೆಲ್ಲರಿಗೂ ನಾನು ಮಾತಾಡಿದ್ದು ನನ್ನ ವಿಡಿಯೋಸು ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ನಮಸ್ಕಾರ.